ನಮಸ್ಕಾರ. ಒಂದು ಸಣ್ಣ ತಳಮಟ್ಟದ ಚಳುವಳಿ ಭಾರತದ ಮಾಹಿತಿ ಹಕ್ಕು ಕ್ರಾಂತಿಗೆ ಹೇಗೆ ಕಾರಣವಾಯಿತು ಎಂಬುದರ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಬನ್ನಿ ಶುರು ಮಾಡೋಣ. ನಿಮ್ಮ ತೆರಿಗೆ ಹಣ ನಿಜಕ್ಕೂ ಎಲ್ಲಿಗೆ ಹೋಗ್ತದೆ? ಯಾರು ಗಮನಿಸದಿದ್ದಾಗ ಸರ್ಕಾರದ ಬೊಕ್ಕಸ ಏನಾಗ್ತದೆ? ಇದು ಕಾಡುವ ದೊಡ್ಡ ಪ್ರಶ್ನೆ. ರಾಜಸ್ಥಾನದ ಕಥೆ ಕೇಳಿ. 2ನೇ ಮಹಡಿಯಲ್ಲಿ ಪಶು ಆಸ್ಪತ್ರೆ, ಒಂದೇ ಬಾವಿಗೆ 3 ಬಾರಿ ಬಿಲ್. ಇವೆಲ್ಲ ಕೇವಲ ಕಾಗದದ ಮೇಲಿದ್ದ ಭೂತ ಕಾಮಗಾರಿಗಳು. ಹಸುಗಳು ಮೆಟ್ಟಿಲು ಹತ್ತಲು ಸಾಧ್ಯವೇ? ಖಂಡಿತ ಇಲ್ಲ. ಇವೆಲ್ಲ ಕೇವಲ ಸಾರ್ವಜನಿಕ ನಿಧಿಯನ್ನ ಲೂಟಿ ಮಾಡಲು ಸೃಷ್ಟಿಸಿದ ಬರೀ ಭ್ರಮೆಗಳಾಗಿದ್ದುವು ಅಷ್ಟೇ. ಇದು ಶುರುವಾಗಿದ್ದು ರಾಜಸ್ಥಾನದ ದೇವಡುಂಗರಿಯ ಒಂದು ಸಣ್ಣ ಗುಡಿಸಲಿನಲ್ಲಿ ಅರುಣಾ ರಾಯ್, ನಿಖಿಲ್ ಡೇ ಮತ್ತು ಶಂಕರ್ ಸಿಂಗ್ ಕಾರ್ಮಿಕರ ಜೊತೆಗಿದ್ದಾಗ ಎಂಕೆಎಸ್ಎಸ್ ಹುಟ್ಟಿಕೊಂಡಿತು. ಕಾರ್ಮಿಕರಿಗೆ ನ್ಯಾಯಯುತ ವೇತನ ಸಿಗಬೇಕಾದರೆ ಸರ್ಕಾರ ಗೌಪ್ಯವಾಗಿಟ್ಟಿರುವ ಖರ್ಚಿನ ದಾಖಲೆಗಳನ್ನು ಹೊರತೆಗೆಯುವುದು ಒಂದೇ ದಾರಿಯೆಂದು ಅವರಿಗೆ ಅರ್ಥವಾಯಿತು. ಒಂದೆಡೆ ಮಾಹಿತಿ ಮುಚ್ಚಿಡುವ ಬ್ರಿಟಿಷರ ಕಾಲದ ಕಾಯ್ದೆ, ಮತ್ತೊಂದೆಡೆ ಸತ್ಯವನ್ನು ಬಯಲಿಗಿಳಿಯಲು ಹುಟ್ಟಿಕೊಂಡ ಜನ್ಸುನ್ವಾಯಿ ಅಂದ್ರೆ ಸಾರ್ವಜನಿಕ ವಿಚಾರಣೆ. ಎಂಥ ವ್ಯತ್ಯಾಸ ನೋಡಿ. ಸಾರ್ವಜನಿಕ ಸಭೆಗಳಲ್ಲಿ ಸರ್ಕಾರದ ದಾಖಲೆಗಳನ್ನು ಓಡಿದಾಗಲೇ ಅಸಲಿ ಬಣ್ಣ ಬಯಲಾದದ್ದು. ಕಾಗದದ ಮೇಲೆ ಕಾಲುವೆಗಳಿದ್ವು, ಆದರೆ ವಾಸ್ತವದಲ್ಲಿ ಒಣಭೂಮಿ. ಸಂಬಳವಿಲ್ಲದ ಕಾರ್ಮಿಕರಿದ್ರು. ಕೇವಲ ಒಂದೇ ಪಂಚಾಯಿತಿಯ ಲೆಕ್ಕ ಇದು. ಮಂಜೂರಾದ ಹಣದಲ್ಲಿ 50%ಕ್ಕೂ ಹೆಚ್ಚು, ಅಂದರೆ ಬರೋಬ್ಬರಿ 67 ಲಕ್ಷ ರೂಪಾಯಿ ಭ್ರಷ್ಟಾಚಾರ ನುಂಗಿಹಾಕಿತ್ತು. ಜನವಾಡ್ನ 141 ಕಾಮಗಾರಿಗಳನ್ನು ಪರಿಶೀಲಿಸಿದಾಗ ಬರೋಬ್ಬರಿ 49 ಯೋಜನೆಗಳು ಜಾಗದಲ್ಲೇ ಇರಲಿಲ್ಲ, ಕೇವಲ ಕಾಗದದಷ್ಟೇ ನಿರ್ಮಾಣವಾಗಿದ್ವು. ಆಘಾತಕಾರಿಯಲ್ವಾ? 1919ನಲ್ಲಿ ಶುರುವಾದ ಈ ಸಣ್ಣ ಹೋರಾಟ ಹೇಗೆ ಹಂತ ಹಂತವಾಗಿ ಬೆಳೆದು 2005ರಲ್ಲಿ ರಾಷ್ಟ್ರವ್ಯಾಪಿ ಮಾಹಿತಿ ಹಕ್ಕು ಕಾಯ್ದೆಯಾಗಿ ಬದಲಾಯಿತು ಎಂಬುದೇ ಒಂದು ಇತಿಹಾಸ. ಈ ಕ್ರಾಂತಿಯ ಪ್ರಮುಖ ಘಟ್ಟವೇ ಬೇವಾರ್ನ ಆ ಐತಿಹಾಸಿಕ ಧರಣಿ. ಬರೋಬ್ಬರಿ 40 ದಿನಗಳ ಕಾಲ ಮಾಹಿತಿಯನ್ನು ಮೂಲಭೂತ ಹಕ್ಕಾಡಿ ನೀಡಬೇಕೆಂದು ಪಟ್ಟು ಹಿಡಿದರು. ಅನಕ್ಷರಸ್ಥರು, ತರಕಾರಿ ವ್ಯಾಪಾರಿಗಳು, ಮಾಜಿ ಅಧಿಕಾರಿಗಳು, ಗಾಯಕರು ಹೀಗೆ ಎಲ್ಲರೂ ಸೇರಿ ಈ ಪ್ರತಿಭಟನೆಗೆ ಜೀವ ತುಂಬಿದ್ರು. ಇದು ನಿಜಕ್ಕೂ ಸ್ಫೂರ್ತಿದಾಯಕ. ಹಮಾರಾ ಪೈಸಾ ಹಮಾರಾ ಹಿಸಾಬ್, ನಮ್ಮ ಹಣ ನಮ್ಮ ಲೆಕ್ಕ. ಸುಶೀಲಾ ಎಂಬ ಗ್ರಾಮೀಣ ಮಹಿಳೆ ಎತ್ತಿದ ಈ ಕೂಗು ಇಡೀ ದೇಶವನ್ನೇ ಎಚ್ಚರಿಸಿತು. ಹಳ್ಳಿಯೊಂದರಲ್ಲಿ ಶುರುವಾದ ಈ ಸಣ್ಣ ಅಲೆ ನಿಧಾನವಾಗಿ ಇಡೀ ದೇಶವನ್ನ ಆವರಿಸಿತು. ರಾಷ್ಟ್ರೀಯ ಮಟ್ಟದ ಬೃಹತ್ ಕಾನೂನು ಬದಲಾವಣೆಗೆ ಇದೇ ನಾಂದಿಯಾಯಿತು. ಲೆಕ್ಕ ಕೇಳಿದ ತಕ್ಷಣ ಕೃತಕ ಕಾಮಗಾರಿಗಳು ಬಯಲಾದವು, ತನಿಖೆಗಳಾದವು, ಲೂಟಿಯಾಗಿದ್ದ ಹಣ ವಾಪಸ್ ಬಂತು. ಪಾರದರ್ಶಕತೆ ತಂದ ದೊಡ್ಡ ಬದಲಾವಣೆ ಇದು. ತಿಳಿಯುವ ಹಕ್ಕು, ಬದುಕುವ ಹಕ್ಕು ಎಂದಿದ್ದರು ಪ್ರಭಾಷ್ ಜೋಶಿ. ಹೌದು, ಪಾರದರ್ಶಕತೆ ಕೇವಲ ಕಾನೂನಲ್ಲ, ಅದು ಬಡವರ ಬದುಕು ಮತ್ತು ಉಳಿವಿಗೂ ನೇರ ಸಂಬಂಧಿಸಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ, ಒಂದು ಸಮಾಜದ ನೈಜ ಶಕ್ತಿ ನಿಂತಿರುವುದೇ ಸರ್ಕಾರದ ಸಂಪೂರ್ಣ ಪಾರದರ್ಶಕತೆಯ ಮೇಲೆ. ಇದು ಸಮಾಜದ ಬುನಾದಿ. ಅಧಿಕಾರದಲ್ಲಿರುವವರನ್ನ ಪ್ರಶ್ನಿಸುವ ಹಕ್ಕೇ ಇಲ್ಲದೆ ಯಾವುದೇ ಸಮಾಜ ಮುಕ್ತವಾಗಿರಲು, ನ್ಯಾಯಯುತವಾಗಿರಲು ಸಾಧ್ಯವೇ? ಒಮ್ಮೆ ಯೋಚಿಸಿ. ಈ ಎಕ್ಸ್ಪ್ಲೇನರ್ ನೋಡಿದ್ದಕ್ಕೆ ಧನ್ಯವಾದಗಳು.